ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಇವಾಗ ಪಾರ್ಟ್ 2 ವಿಡಿಯೋ. ಇವಾಗ ನಾವು ಆಲ್ಮೋಸ್ಟು ಜಾವಗಲ್ ಹತ್ತತ್ರ ಇದ್ದೀವಿ. ಜಾವಗಲ್ಲಿಂದ ನೆಕ್ಸ್ಟು ಹಳೇಬೀಡಿಗೆ ಹೋಗ್ತಾ ಇದ್ದೀವಿ. ಸೊ ಪೂರ್ತಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಏನಕ್ಕಂದರೆ ಮಧ್ಯದಲ್ಲೆಲ್ಲ ತುಂಬ ಮಳೆ ಸ್ಟಾರ್ಟ್ ಆಗೋಯ್ತು. ಹಾಗಾಗಿ ನಾನು ಸೆಂಟ್ರಲ್ಲೆಲ್ಲೂ ನಿಲ್ಲಿಸಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಡೈರೆಕ್ಟ್ ಬನ್ನಿ ಸಿಗೋಣ ಹಳೇಬೀಡಲ್ಲಿ. ಇದು ಹಳೇಬೀಡು ದೇವಸ್ಥಾನ ಹತ್ರ ಬಂದಿದ್ದೀವಿ. ಇವಾಗ ನಾನೇ ಫಸ್ಟ್ ಟೈಮ್ ಬಂದಿರೋದು. ಊರ ಪಕ್ಕದಲ್ಲಿದ್ದರೂ ಸಹ ನೋಡಿರಲಿಲ್ಲ. ತುಂಬ ವರ್ಷಗಳಾದ ಮೇಲೆ ನಾನು ಈ ದೇವಸ್ಥಾನಕ್ಕೆ ಬಂದಿದ್ದೀನಿ. ಇದೆಲ್ಲ ಪಾರ್ಕಿಂಗು ಜಾಗ ತುಂಬ ಖಾಲಿ ಇದೆ, ಯಾಕೆಂದರೆ ನಾವು ಹೋಗಿದ್ದು ವೀಕ್ ಡೇ. ಹಾಗಾಗಿ ಜಾಸ್ತಿ ಗಾಡಿಗಳು ಯಾವುದೂ ಇರಲಿಲ್ಲ. ಫಿಗರ್ ಕಾಣಿಸ್ತಾ ಇದೆ. ಹೆಲ್ಮೆಟ್ ಕ್ಯಾರಿ ಮಾಡಬೇಕಾ? ನಾನು ಒಳ್ಳೆ ಇದ್ರ ಥರ ಆಗಿರ್ತೀನಿ, ನನ್ನ ತೋರಿಸ್ತೀಯಾ? ಏನಾಗಲ್ಲ ಬಿಡು, ನೀನು ರೆಡಿ ಆಗಕ್ಕೆ 10 ನಿಮಿಷ ಬೇಕಿವಾಗ. ಹಾಂ ಫ್ರೆಂಡ್ಸ್, ಇದು ಎಂಟ್ರೆನ್ಸು. ಸ್ವಲ್ಪ ವೀಡಿಯೋನ ಫಾಸ್ಟ್ ಮಾಡಿದ್ದೀನಿ, ಸುಮ್ಮನೆ ಲ್ಯಾಗ್ ಏನಕ್ಕೆ ಅಂತ ಹೇಳ್ಬಿಟ್ಟು. ನೋಡಿ, ಇದು ಲೆಫ್ಟ್ ಸೈಡಲ್ಲಿ ದೇವಸ್ಥಾನ. ಇಲ್ಲಿ ತುಂಬ ಹಿಸ್ಟ್ರಿ ಎಲ್ಲ ಇದೆ, ಆಮೇಲೆ ಅದ್ರದ್ದು ಸರೌಂಡಿಂಗು ಮ್ಯಾಪ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಪ್ಲೇಸು. ನೋಡಿ, ಇದು ಎಂಟ್ರೆನ್ಸು. ನಾವು ಹೋದಾಗ ತುಂಬ ಖಾಲಿ ಇತ್ತು. ನೀವು ಹೋದರೆ ವೀಕ್ ಡೇಸಲ್ಲಿ ಹೋಗಿ. ಸಾಟರ್ಡೆ ಸಂಡೇಸ್ ಫುಲ್ ರಶ್ ಇರುತ್ತೆ, ರಜೆಗಳಿರುತ್ತಲ್ಲ, ಹಂಗಾಗಿ ತುಂಬ ಹಿಸ್ಟ್ರಿ ಬರೆದಿದ್ದಾರೆ. ಇದ್ರ ಬಗ್ಗೆ ನಾವು ಹೇಳೋಕ್ಕೆ ಅಷ್ಟು ಟೈಮ್ ಇರಲಿಲ್ಲ. ಅದರಲ್ಲೂ ಅಲ್ಲಿ ಸ್ವಲ್ಪ ಶತ್ತೆ ಎಲ್ಲ ಕಟ್ ಮಾಡ್ತಾಯಿದ್ರು. ಮಿಷಿನ್ ಸೌಂಡು ಸಿಕ್ಕಾಬಟ್ಟೆ ಇತ್ತು, ಮಾತಾಡಿದ್ರೂ ಏನೂ ಕೇಳಿಸ್ತಾ ಇದ್ದಿಲ್ಲ. ಮೊದಲೇ ನಾನು ವಾಯ್ಸ್ ಓವರ್ ಕೊಡ್ತೀನಿ, ಹಂಗಾಗಿ ಯೂಸ್ ಇಲ್ಲ ಅಂತ. ಇದು ಗಣೇಶ ನೋಡಿರಿ, ಅವಾಗ ಎಲ್ಲೋದ್ರೂ ಗಣೇಶನೇ ಫಸ್ಟು. ಹಂಗೂ ಇಲ್ಲೇ ಆಗಿನ ಕಾಲದಲ್ಲೇ ಗಣೇಶನ ಫಸ್ಟಲ್ಲಿ ಇಟ್ಟಿದ್ದಾರೆ. ಸೊ ಇದು ಒಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ, ಇಲ್ಲೆಲ್ಲ ತುಂಬ ಜನ ಗೈಡ್ಗಳು ಕೂತಿದ್ದಾರೆ. ನಾವು ಏನಾರು ಇನ್ಫಾರ್ಮೇಷನ್ ತುಂಬ ಬೇಕಂದರೆ ಅವ್ರ ಹತ್ರ ಕೇಳ್ಬೋದು, ಚೆನ್ನಾಗಿ ಹೇಳ್ಕೊಡ್ತಾರೆ. ನಾವು ಹೋದಾಗ ತುಂಬ ಜನ ಹೇಳ್ತಾಯಿದ್ರು. ನೋಡಿ, ನಮ್ಮ ಹುಡುಗಿ ಒಳಗಡೆ ಹೋಗಿ ಆಲ್ರೆಡಿ ನನಗಿಂತ ಮುಂಚೆನೇ ವೀಡಿಯೋ ಮಾಡ್ತಾಯಿದ್ದಾಳೆ. ಪಾಪ ಹೆಲ್ಮೆಟೆಲ್ಲ ಕೊಟ್ಬಿಟ್ಟಿದ್ದೀನಿ, ಹಿಡ್ಕೊಂಡು ಕಷ್ಟಪಡ್ತಾಯಿದ್ದಾಳೆ. ಬನ್ನಿ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಎಂಟ್ರಿ ಕೊಟ್ಟು ತಣ್ಣಗಾಗ್ತಾಯಿತ್ತು. ಮೊದಲೇ ಮಳೇಲಿ ಬೇರೆ ನೆಂದಿದ್ದು, ಸಿಕ್ಕಾಪಟ್ಟೆ ಚಳಿಯೇ. ಅದು ದೇವಸ್ಥಾನ ಒಳಗಡೆ ಹೋದ್ಮೇಲೆ ಒಂಥರ ಪ್ರಶಾಂತವಾಗಿ ತುಂಬ ಮನಸ್ಸಿಗೆ ನೆಮ್ಮದಿ ಸಿಕ್ತು. ಒಳಗಡೆ ಎಲ್ಲ ವೀಡಿಯೋ ಮಾಡಿದ್ದೀನಿ. ಸೊ ಅಲ್ಲಿ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು ಅಂತ ನಾನು ವೀಡಿಯೋ ಮಾಡಿದ್ದೀನಿ. ಈ ದೇವಸ್ಥಾನದೊಳಗಡೆ ಎಲ್ಲೂ ಹಾಕಿರಲಿಲ್ಲ, ನಾನು ನೋಡಲಿಲ್ಲ, ಗಮನಕ್ಕೆ ಬರಲಿಲ್ಲ. ಸೊ ನೀವು ಯಾರು ಆಮೇಲೆ ನೋಡಿಬಿಟ್ಟು ದೇವಸ್ಥಾನದೊಳಗಡೆ ವೀಡಿಯೋ ಮಾಡಬಾರ್ದು ಅಂತ ಹೇಳಕ್ಕೆ ಹೋಗಬೇಡಿ. ಬಟ್ ಎಲ್ಲರೂ ವೀಡಿಯೋ ಮಾಡ್ತಾಯಿದ್ರು, ಅದಕ್ಕೋಸ್ಕರ ನಾನು ನೋಡಿ ಇದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ ಅಷ್ಟೇ. ಆಗಿನ ಕಾಲದಲ್ಲಿ ಎಷ್ಟು ಬುದ್ಧಿವಂತಿದ್ದಾರೆ ಅಂದರೆ, ಇವಾಗಿನ ಟೆಕ್ನಾಲಜಿ ಅಷ್ಟಿದ್ರೂ ಸಹ ಕೆಲವೊಂದು ಮಿಸ್ಟೇಕ್ ಮಾಡ್ತೀವಿ. ಆಗಿನ ಕಾಲದಲ್ಲಿ ಒಂದು ಚೂರು ಮಿಸ್ಟೇಕ್ ಇಲ್ದಂಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇಲ್ಲಿ ಈಗಿರೋರಿಗಿಂತ ಅವಾಗಿನವ್ರು ತುಂಬ ಗ್ರೇಟ್ ಅನಿಸುತ್ತೆ. ನೋಡಿ, ಒಂದೊಂದು ಕಲ್ಲಲ್ಲಿ ಇಷ್ಟೆಲ್ಲ ಕೆತ್ತಬೇಕಂದ್ರೆ ಎಷ್ಟು ಟ್ಯಾಲೆಂಟ್ ಇರಬೇಕು ಅವ್ರಿಗೆ. ಇನ್ನೆಷ್ಟು ದೇವರು ಒಲ್ದಿರಬೇಡ, ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾರೆ. ಇದ್ರ ಕೆಲವೊಂದು ಹಿಸ್ಟ್ರಿನ ಈಗ ನಮ್ಮ ಹುಡುಗಿ ಹೇಳ್ತಾಳೆ, ಕೇಳಿಸ್ಕೊಳ್ಳಿ ಫ್ರೆಂಡ್. ನಾವಿವತ್ತು ಹೊಯ್ಸಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ. ಆಲ್ ಓವರ್ ಕರ್ನಾಟಕದಲ್ಲಿ 92 ದೇವಸ್ಥಾನ ಇದೆ ಇವ್ರದ್ದು. ಅದರಲ್ಲಿ ಫೇಮಸ್ ಆಗಿರುವಂಥದ್ದು ಒಂದು ಬೇಲೂರು, ಇನ್ನೊಂದು ಹಳೇಬೀಡು, ಮತ್ತೊಂದು ಸೋಮನಾಥೇಶ್ವರ. ಅದರಲ್ಲಿ ನಾವಿವತ್ತು ಹಳೇಬೀಡಿಗೆ ಬಂದಿದ್ದೀವಿ. ಈ ಹಳೇಬೀಡಲ್ಲಿ ಈ ದೇವಸ್ಥಾನನ 1121ರಲ್ಲಿ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಈ ದೇವಸ್ಥಾನ ಕಟ್ಟುವಾಗ 1310ರಲ್ಲಿ ಒಂದು ಸತಿ ದಾಳಿ ಆಗುತ್ತೆ, ಹಾಗೆ 1326ರಲ್ಲಿ ಇನ್ನೊಂದು ಸತಿ ದಾಳಿ ಆಗುತ್ತೆ. ಟೋಟಲಾಗಿ 2 ಸತಿ ಈ ದೇವಸ್ಥಾನದ ಮೇಲೆ ಕಟ್ಟುವಾಗ ದಾಳಿ ಆಗುತ್ತೆ. ಈ ಹಳೇಬೀಡಿಗೆ ಫಸ್ಟ್ ಇದ್ದಿದ್ದಂಥ ನೇಮ್ ಬಂದು ದ್ವಾರ ಸಮುದ್ರ ಅಥವಾ ದ್ವಾರಕ ಸಮುದ್ರ ಅಂತ ಕರಿತಿದ್ರಂತೆ. ಏನಕ್ಕೆ ಈ ಥರ ಹೆಸರು ಬಂತು ಅಂದರೆ, ಈ ಪಕ್ಕದಲ್ಲಿ ಒಂದು ಕೆರೆ ಇತ್ತಂತೆ. ಆ ಕೆರೆ ನೀರು ತುಂಬಿದ್ರೆ ಸಮುದ್ರ ಥರ ಕಾಣಿಸ್ತಿತ್ತಂತೆ. ಹಾಗಾಗಿ ಈ ದೇವಸ್ಥಾನಕ್ಕೆ ದ್ವಾರಕ ಸಮುದ್ರ ಅಂತ ಇದ್ದಿದ್ದು ಬಂದು ಇವಾಗ ಹಳೇಬೀಡು ಅಂತ ಹೇಳಿ ಕರಿತಾ ಇದ್ದಾರೆ. ಹಾಗೆ ಈ ದೇವಸ್ಥಾನದಲ್ಲಿ ನೀವು ನೋಡ್ಬೋದು, ಶಿವನ ಪೂಜೆ ಮಾಡ್ತಾರೆ. ಈಶ್ವರನ ಸಂಕೇತ ಆಗಿ ಲಿಂಗ ಇಟ್ಟಿದ್ದಾರೆ, ಶಿವನ ಪೂಜೆ ಮಾಡ್ತಾರೆ. ಒಂದು ಪೂಜೆ ಮಾಡ್ತಿರೋವಂಥ ಶಿವನ ರಾಜ ಅಂತ ಹೇಳಿ ಕರೀತಾರಂತೆ. ಇನ್ನೊಂದು ಲಿಂಗನ ಪೂಜೆ ಮಾಡ್ತಿರ್ಲಿಲ್ಲ, ನಾವು ನೋಡಿದಾಗ ರೆಡಿ ಮಾಡಿ ಅಲಂಕಾರ ಮಾಡಿ ಬಿಟ್ಟಿದ್ರು ಅಷ್ಟೇ. ಅದನ್ನು ರಾಣಿ ಲಿಂಗ ಅಂತ ಹೇಳಿ ಕರೀತಾರಂತೆ. ಈ ದೇವಸ್ಥಾನ ಫುಲ್ ಏನು ಕಟ್ಟಿದ್ದಾರೆ, ಇದೆಲ್ಲ ಬಳಪದ ಕಲ್ಲಿಂದ ಕಟ್ಟಿದಾರಂತೆ. ಈ ದೇವಸ್ಥಾನ ಕಟ್ಟಕ್ಕೆ ಸರಿಸುಮಾರು 190 ವರ್ಷಗಳ ಕಾಲ ಕೆಲಸ ನಡೆಸಿದಾರಂತೆ. ಈಗೇನು ನಾವು ದೇವಸ್ಥಾನ ನೋಡ್ತಾ ಇದ್ದೀವಲ್ಲ, ಈ ದೇವಸ್ಥಾನ ಸುತ್ತಮುತ್ತ ಕಟ್ಟಿರೋವಂಥದ್ದು ಎಲ್ಲ ಕಡೆನೂ ನೋಡಿದ್ರೆ ನಾವು 1248 ಆನೆಗಳನ್ನ ನೋಡ್ಬೋದಂತೆ ನಾವು. ರಬ್ಬರ್ ಬ್ಯಾಂಡ್ ಎತ್ಕೊಂಡ್ಬರ್ಬೇಕಿತ್ತು ನಾವು. ಏನಿಲ್ಲಮ್ಮ, ಈಗ ಇನ್ನೂ ಆಸೆ ಆಯ್ತು. ಹಿಡ್ಕೊ ಒಂದು ನಿಮಿಷ, ಕ್ಯಾಮ್ರಾನೇ ಮುಚ್ಚಿಟ್ಕೊಂಡು ಬರ್ತಾವೆ ಇನ್ನೇನು.
ಈ ಸುಮ್ಮನಿರೋ, ಸರಿ ಹೋಯ್ತು ಬಿಡು. ಹೆಲ್ಮೆಟ್ ಕೂಡ ಹಿಡ್ಕೊತೀನಿ. ಆಫ್ಟರ್ ಲಾಂಗ್ ಟೈಮ್ ಫಸ್ಟ್ ಟೈಮು ಈ ಥರ ಒಂದು ಪ್ಲೇಸಿಗೆ ಬಂದಿದ್ದೀವಿ. ಇದೇ ಥರ ಒಳ್ಳೊಳ್ಳೆ ವೀಡಿಯೋಸ್ಗಳು ಮಾಡ್ತಾಯಿರ್ತೀವಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಪೋರ್ಟ್ ಮಾಡಿ. ಫ್ರೆಂಡ್ಸಲ್ಲೆಲ್ಲ ಬಂದು ಗೈಡ್ಗಳಿದ್ದಾರೆ, ತುಂಬ ಇನ್ಫಾರ್ಮೇಷನ್ ಕೊಡ್ತಾರೆ. ಬಟ್ ನಾವು ಇನ್ಫಾರ್ಮೇಷನ್ ತಗೊಂಡೋದಕ್ಕೆ ಬಂದಿಲ್ಲ. ನೋಡ್ರಿ, ನಮ್ಮ ಹುಡುಗಿನೂ ವಿಡಿಯೋ ಮಾಡ್ತಾವಳೆ. ಇದು ಬ್ಯಾಕ್ ಸೈಡು. ನೀವಿವಾಗ ಒಳಗಡೆ ನೋಡಿದ್ರಲ್ಲ ನವರಂಗ, ಅಲ್ಲಿ ರಾಣಿ ಶಾಂತಲಾದೇವಿ ಪ್ರತಿನಿತ್ಯ ಬಂದು ಶಿವನ ಪೂಜೆ ಸಲ್ಲಿಸೋಕ್ಕೋಸ್ಕರ ನೃತ್ಯ ಮಾಡ್ತಿದ್ರಂತೆ. ಪ್ರತಿದಿನ ನಾಟ್ಯ ಮಾಡಿ ಅವರು ಪೂಜೆ ಸಲ್ಲಿಸ್ತಾ ಇದ್ರಂತೆ. ಹಾಗೆ ದೇವಸ್ಥಾನದ ಒಳಗಡೆ ಹೊರಗಡೆ ಎರಡೂ ಕಡೆನೂ ಸೇರಿ 108 ಕಂಬಗಳಿದೆಯಂತೆ. ಅದೆಲ್ಲ ಒಂದೇ ರೀತಿ ಇಲ್ವಂತೆ, ಒಂದೊಂದು ಥರ ವಿಭಿನ್ನವಾಗಿ ಕಾಣುತ್ತಂತೆ ಈ ಕಂಬಗಳೆಲ್ಲ. ಹಾಗೆ ಹಳೆಬೀಡು ಮತ್ತು ಬೇಲೂರಿಗೆ ಒಂದು ಗಾದೆ ಮಾತೆ ಇದೆಯಂತೆ, ಬೇಲೂರು ಒಳಗೆ ಚೆನ್ನ, ಹಳೆಬೀಡು ಹೊರಗೆ ಚೆಂದ ಅಂತ. ಏಕೆಂದರೆ ಹಳೆಬೀಡು ಹೊರಗಡೆ ತುಂಬ ನೋಡೋದಕ್ಕೆ ಕೆತ್ತನೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಹಳೆಬೀಡಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದೇ ಬೇಲೂರಲ್ಲಿ ಒಳಗಡೆ ಎಲ್ಲ ಕೆತ್ತನೆ ಚೆನ್ನಾಗಿ ಮಾಡಿದ್ದಾರಂತೆ. ಈ ದೇವಸ್ಥಾನನ ಒಬ್ಬರು ಮಿನಿಸ್ಟ್ರ್ ಅಂತೆ ಕಟ್ಟಿಸಿದ್ದು. ಅಂದರೆ ಮಿನಿಸ್ಟ್ರು ಒಬ್ಬರೇ ಅಲ್ಲ, ಜನಗಳ ಹತ್ರ ಫಂಡ್ನ ಕಲೆಕ್ಟ್ ಮಾಡಿ ಈ ದೇವಸ್ಥಾನನ ಕಟ್ಟಿಸಿದ್ದು ಅಂತ ಸಹ ಹೇಳ್ತಾರೆ. ಹಾಗೆ ದೇವಸ್ಥಾನದ ಒಳಗೆ ಮತ್ತು ಹೊರಗಡೆ 42 ಮಂಟಪಗಳಿದೆ ಅಂತಲೂ ಸಹ ಹೇಳ್ತಾರೆ. ನೀವಿವಾಗ ನೋಡ್ತಾ ಇರ್ಬೋದು, ಹತ್ರದಿಂದ ತೋರಿಸ್ತಾ ಇದ್ದೀವಿ. ಈ ಅಟ್ಯಾಕ್ ಆದಾಗ ಇಷ್ಟೊಂದು ಕೆತ್ತನೆಗಳೆಲ್ಲ ಹಾಳಾಗೋಗಿದೆ, ಎಲ್ಲ ಡ್ಯಾಮೇಜಸ್ಸು ನೋಡ್ಬೋದು. ಹಾಗೆ ಈ ಕಲ್ಲುಗಳೆಲ್ಲ ಏನಿದೆಯಲ್ಲ, ಇದೆಲ್ಲ ಸೂಕ್ಷ್ಮ ಜಾಸ್ತಿ ಅಂತೆ. ಫೋರ್ಸಲ್ಲಿ ನಾವು ಹೇಳಿದ್ರೆ ಅದು ಬಂದ್ಬಿಡುತ್ತಂತೆ. ಹಾಗಾಗಿ ಅಲ್ಲಲ್ಲಿ ಬೋರ್ಡ್ ಹಾಕಿದ್ದಾರೆ, ಡೋಂಟ್ ಟಚ್ ಮೀ ಅಂತ. ಅದನ್ನು ನಾವು ಫಾಲೋ ಮಾಡಬೇಕು. ಏಕೆಂದರೆ ಆವಾಗಿನ ಕಾಲದನ್ನೆಲ್ಲ ಇವಾಗ ಉಳಿಸ್ಕೊಬಂದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಜನ್ರೇಷನ್ ಅವರು ನೋಡೋಕ್ಕಾಗೋದು. ಇಲ್ಲ ಅಂದರೆ ಈ ಥರದ್ದಿತ್ತು ಅಂತ ಸಹ ನಾವು ಬರೀ ಗೂಗಲಲ್ಲಿ ನೋಡಬೇಕಾಗತ್ತೆ, ಕಣ್ಣಾರೆಯಾಗಿ ನೋಡೋದಕ್ಕಾಗಲ್ಲ. ಇಷ್ಟು ಇನ್ಫಾರ್ಮೇಷನ್ ಎಲ್ಲ ಬಂದು ನಾವು ಸರ್ಚ್ ಮಾಡಿರೋ ಅಂಥದ್ದು, ನಮಗೆ ಗೊತ್ತಿರೋ ಅಂಥದ್ದು ನಮ್ಮ ಹುಡುಗಿ ಸರ್ಚ್ ಮಾಡಿ ಹೇಳಿದ್ದಾಳೆ. ನಿಮಗೆ ಬೇಕಂದರೆ ಇಲ್ಲಿ ತುಂಬ ಜನ ಗೈಡ್ಗಳಿರ್ತಾರೆ, ನೀವು ಅವ್ರ ಸಹಾಯ ತೊಗೋಬೋದು. ಅವ್ರಿಗೆ ಏನು ಅಮೌಂಟು ಇರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮನ್ನು ಕೇಳಿದ್ರು, ಬಟ್ ನಾವು ತುಂಬ ಲೇಟ್ ಆಗಿದ್ದ ಕಾರಣ ನಾವು ಗೈಡ್ ಏನು ತರಕ್ಕೆ ಹೋಗಿಲ್ಲ. ಯಾಕೆಂದರೆ ನೆಕ್ಸ್ಟು ಇನ್ನೊಂದು ಪ್ಲೇಸಿಗೆ ಹೋಗಬೇಕಾಗಿತ್ತು. ಹಾಗಾಗಿ ಇವಾಗ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿಂದ ತುಂಬ ಟೈಮ್ ಆಗೋಗಿತ್ತು ಅಂದ್ಬಿಟ್ಟು ಸಂಜೆ ಆಗಿತ್ತು. ಸೊ ಹೊರಡಬೇಕಾಗಿತ್ತು. ಅದಕ್ಕೆ ಅರ್ಜೆಂಟಲ್ಲಿ ನಾವು ಜಸ್ಟ್ ಬೇಕಾಗಿರೋಷ್ಟು ವೀಡಿಯೋ ಮಾಡಿದ್ದೀವಿ, ಇದ್ರ ಬಗ್ಗೆ ಸರ್ಚ್ ಮಾಡಿ ಹೇಳಿದ್ದೀವಿ. ನಿಮಗೆ ಬಂದವ್ರಿಗೆ ಯಾರಾದ್ರೂ ಫ್ಯಾಮಿಲಿ ಬಂದಿದ್ದರೆ ಅವರೆಲ್ಲ ಬಂದು ಗೈಡ್ನ ತೊಗೊಳ್ಳಿ. ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾರೆ ಗೈಡ್ಗಳು. ನಾವು ಸ್ವಲ್ಪ ಹೊತ್ತು ನಿಂತ್ಕೊಂಡು ನೋಡ್ದು, ಮತ್ತು ಸ್ವಲ್ಪ ಹೊತ್ತು ಇದೇ ಜಾಗದಲ್ಲಿ ನಿಂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ದು. ಆಮೇಲೆ ಸ್ವಲ್ಪ ಜನ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಆದರು. ಇಲ್ಲೇ ನಿಂತ್ಕೊಂಡು ಸ್ವಲ್ಪ ಫೋಟೋಸು ವೀಡಿಯೋಸು ಎಲ್ಲ ತಕ್ಕೊಂಡು, ಅದಾದಮೇಲೆ ಇಲ್ಲಿ ಕುಂತ್ಕೊಂಡು ಫೋಟೋ ತಗೊಳ್ಳೋಣ ಅಂದ್ಕೊಂಡು, ಸೊ ಅಲ್ಲೆಲ್ಲೂ ಕುಂತ್ಕೊಳಕ್ಕೆ ಬಿಡಲಿಲ್ಲ. ಗಾರ್ಡ್ಗಳೆಲ್ಲ ಅಲ್ಲಿಂದಲೇ ಶಿಳ್ಳೆ ಹೊಡಿತಾಯಿದ್ರು, ಅಲ್ಲಿ ಕೂತ್ಕೋಬಾರ್ದು, ಆ ಥರ ಎಲ್ಲ ಜಾಸ್ತಿ ಹೊತ್ತಲ್ಲಿ ನಿಂತ್ಕೋಬಾರ್ದು, ನೀವು ನೋಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿದ್ರು. ಸರಿ ಆಯಿತು ಸರ್, ಇನ್ನೇನು ಮಾಡೋಕ್ಕಾಗತ್ತೆ, ಬಂದಿದ್ದೀವಿ, ನಮಗೂ ಟೈಮ್ ಬೇರೆ ಆಗಿತ್ತು. ಏನೋ ಒಂದು ಖುಷಿ, ತುಂಬ ದಿನಗಳಾದಮೇಲೆ ಇಲ್ಲಿಗೆ ಬಂದಿದ್ದೀವಿ ಅಂತ. ಈಗ ನಾವು ಎದುರುಗಡೆ ನೋಡ್ತಾ ಇದ್ದೀವಲ್ಲ, ಇಲ್ಲಿ ನಂದಿ ಇದೆ. ನಾವು ತುಂಬ ನಂದಿಗಳನ್ನ ನೋಡಿರ್ತೀವಿ ಮೈಸೂರಲ್ಲಿ, ಆಮೇಲೆ ಬೆಂಗಳೂರಲ್ಲಿರುವಂತಹ ಬುಲ್ ಟೆಂಪಲಲ್ಲಿ, ಅಲ್ಲೆಲ್ಲ ನೋಡಿರ್ತೀವಿ. ಈಗ ಈ ದೇವಸ್ಥಾನದಲ್ಲಿ 2 ನಂದಿಗಳು ಕಾಣಿಸುತ್ತೆ. ಒಂದು ಈ ನಂದಿ, ಇನ್ನೊಂದು ಇದ್ರ ಪಕ್ಕನೇ ಇದೆ. ನಾವಿವಾಗ ನೋಡ್ತಾ ಇದ್ದೀವಲ್ಲ, ಈ ನಂದಿ 9 ಫೀಟ್ ಇದೆ. ಇಂಡಿಯಾದಲ್ಲಿ 6ನೇ ಸ್ಥಾನ ಪಡ್ಕೊಂಡಿದೆ ಅಂತ ಹೇಳ್ತಾರೆ ಈ ನಂದಿಗೆ, ಅಂದರೆ ಎತ್ತರವಾಗಿರೋದಕ್ಕೆ. ಹಾಗೆ ಇದು ಇನ್ನೊಂದು ಎಂಟ್ರೆನ್ಸು, ಈ ನಂದಿಗೆ ಆಪೋಸಿಟಲ್ಲಿದೆ ಈ ಎಂಟ್ರೆನ್ಸು. ಫ್ರೆಂಡ್ಸ್, ಆಲ್ಮೋಸ್ಟು ಟೈಮ್ ಆಗ್ತಾ ಬಂತು. ಸೊ ಹಂಗಾಗಿ ನಂದಿ ಹತ್ರ ಹೋದು, ತುಂಬ ವೀಡಿಯೋ ಮಾಡೋಕ್ಕಾಗಲ್ಲ, ಟೈಮ್ ಬೇರೆ ಇಲ್ಲ ಅಂತ ನಂದಿನ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲೊಂದೆರಡು ಫೋಟೋ ತಗೊಂಡು ನಾನು ನಮ್ಮ ಹುಡುಗಿ ಅಲ್ಲಿಂದ ನೆಕ್ಸ್ಟು ಪಕ್ಕದಲ್ಲಿರೋ ಇಂಥ ನಂದಿಗೆ ಹೋದು. ಈ ನಂದಿ, ಎರಡೂ ನಂದಿ ಎದುರುಗಡೆಯಲ್ಲಿ ದೇವರಿದೆ. ಆದರೆ ಆ ಸೈಡಲ್ಲಿರೋ ದೇವರ ಪೂಜೆ ಮಾಡ್ತಾರೆ, ಈ ಲೆಫ್ಟ್ ಸೈಡಲ್ಲಿರೋ ದೇವ್ರನ್ನ ಪೂಜೆ ನೋಡಿಲ್ಲ ನಾನು. ಬಟ್ ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ, ಫಸ್ಟೇ ನೋಡಿರ್ತೀರ ನೀವು, ಎಂಟ್ರೆನ್ಸಲ್ಲೇ ಅದು ವೀಡಿಯೋ ಮಾಡಿದ್ದೀನಿ. ಅದನ್ನು ಮುಗಿಸ್ಕೊಂಡು ನೆಕ್ಸ್ಟ್ ಹೊಡಬೇಕಾಯಿತು. ಇನ್ನೇನು ಟೈಮ್ ಬೇರೆ ಆಗ್ತಾಯಿತ್ತು. ನಮ್ಮ ಹುಡುಗಿ ಬೇರೆ ಸ್ವಲ್ಪ ಅರ್ಜೆಂಟ್ ಮಾಡ್ತಾಯಿದ್ಲು, ಮಳೆ ಬೇರೆ ಬರ್ತಾ ಇರೋದ್ರಿಂದ ನಾನು ತುಂಬ ವೀಡಿಯೋ ಮಾಡ್ತಾಯಿದ್ದೆ ಅಂತ ಬೈತಾಯಿದ್ಲು. ಜಾಸ್ತಿ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಬಾ ಅಂತ ಹೇಳ್ಬಿಟ್ಟು.
ಅದೇ ಥರ ಮಾತುಕತೆ ಎಲ್ಲ ಮಾತಾಡ್ಕೊಂಡು ನಮ್ಮ ಹುಡುಗಿ ತುಂಬ ಏನೇನೋ ಹೇಳ್ತಾ ಇದ್ಲು. ಸೊ ಅದೆಲ್ಲ ಮ್ಯೂಟ್ ಮಾಡಿದ್ದೀನಿ. ಅದೆಲ್ಲ ಬಂದು ಸ್ವಲ್ಪ ಎಕೋ ಹೊಡಿತಾ ಇತ್ತು. ಆಮೇಲೆ ಸ್ವಲ್ಪ ಮಾತಾಡೋದೆಲ್ಲ ಸುತ್ತಮುತ್ತ ಸೌಂಡ್ ಸ್ವಲ್ಪ ಜಾಸ್ತಿ ಇತ್ತು. ಸೊ ಹಂಗಾಗಿ ಹೊರಟಿದ್ದೀವಿ ಫ್ರೆಂಡ್ಸ್ ಇಲ್ಲಿಂದ. ಬನ್ನಿ ಇವಾಗ ನೆಕ್ಸ್ಟು ಹೋಗ್ತಾ ಇನ್ನೂ ಮಾತಾಡ್ಕೊಂಡು ಹೋಗೋಣ. ಬಟ್ ಏನಪ್ಪ ಅಂದರೆ ಇದನ್ನು ನೋಡೋಕ್ಕೆ ಸ್ವಲ್ಪ ಪೇಷನ್ಸ್ ಇರಬೇಕು, ಟೈಮ್ ಇರಬೇಕು. ಮೇಯ್ನು ನೀವು ಫ್ಯಾಮಿಲಿ ಜೊತೆ ಹೋದರೆ ಸ್ವಲ್ಪ ಟೈಮ್ ಇಟ್ಕೊಂಡು ಹೋಗಿ, ಆವಾಗ ನೆಮ್ಮದಿಯಾಗಿ ಮನಸ್ಫೂರ್ತಿಯಾಗಿ ನೋಡಿ ಪ್ರಶಾಂತವಾಗಿ ಕೂತ್ಕೊಂಡು ಮಾತಾಡಿಕೊಂಡು ಬರ್ಬೋದು. ಅಷ್ಟು ವಿಶಾಲವಾಗಿ ಅಷ್ಟು ಚೆನ್ನಾಗಿದೆ. ಬಟ್ ಅರ್ಜೆಂಟಲ್ಲಿ ಹೋದರೆ ಸ್ವಲ್ಪ ನೋಡಿದ್ದು ತೃಪ್ತಿನೂ ಆಗೋಲ್ಲ. ಆಲ್ಮೋಸ್ಟು ತುಂಬ ಕಡೆ ಎಲ್ಲ ಇದು ಶಿಲೆಗಳು ಹಾಳಾಗಿದೆ, ವಿಗ್ರಹಗಳೆಲ್ಲ ಒಡೆದೋಗ್ಬಿಟ್ಟಿದೆ. ಅದರಲ್ಲೂ ಸ್ವಲ್ಪ ನೋಡೋಕ್ಕೆ ಬೇಜಾರಾಗುತ್ತೆ. ಎಂತೆಂಥ ಪ್ಲೇಸ್ಗಳಲ್ಲಿ ಇಷ್ಟು ಚೆನ್ನಾಗಿದ್ರೂ ಸಹ ಹಾಳು ಮಾಡ್ತಾರಲ್ಲ ಜನಗಳು ಅಂತ ಅಂದ್ಬಿಟ್ಟು. ಇದು ಇನ್ನೊಂದು ದೇವರು, ಇದೇ ಎಂಟ್ರೆನ್ಸಲ್ಲಿ ಇರೋವಂಥದ್ದು, ಪೂಜೆ ಮಾಡುವಂಥದ್ದು. ಇದು ಎದುರುಗಡೆ ಇದೆಯಲ್ಲ, ಇದು ಇನ್ನೊಂದು ನಂದಿ. ಇದು ಸ್ವಲ್ಪ ಚೆನ್ನಾಗಿದೆ. ಬಟ್ ಏನಂದರೆ ಅದರಲ್ಲಿ ಅಲಂಕಾರ ಜಾಸ್ತಿ ಇದೆ, ಇದರಲ್ಲಿ ಒಂದು ಸ್ವಲ್ಪ ಅಲಂಕಾರ ಕಮ್ಮಿ ಇದೆ. ಅದನ್ನು ಸಹ ತೋರಿಸ್ತೀನಿ ನೋಡಿ. ಕಾಣಿಸ್ತಾ ಇದೆಯಾ ಸಾರಿ, ಇನ್ನು ಕಾಣಿಸಿಲ್ಲ, ಇರಿ ಒಂದೇ ಒಂದು ನಿಮಿಷ ನೋಡಿ. ಇವಾಗ ಕಾಣಿಸ್ತದೆ. ಚೆನ್ನಾಗಿ ವೀಡಿಯೋ ಮಾಡಿದ್ದೀನಿ. ಬಟ್ ಏನಂದರೆ ಅರ್ಜೆಂಟಾಗಿ ಮಾಡಿರೋದು. ಅದು ನೋಡಿ, ನಮ್ಮ ಹುಡುಗಿ ಮೊದಲೇ ಹೋಗಿ ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಈಗ ತೋರಿಸಿದ್ರಲ್ಲ ಆ ನಂದಿ ಬಂದು 8 ಫೀಟ್ ಇದೆ. ಇಂಡಿಯಾದಲ್ಲಿ 7ನೇ ಸ್ಥಾನ ಪಡ್ಕೊಂಡಿದೆಯಂತೆ ಈ ನಂದಿಗಳಲ್ಲಿ. ಇನ್ನೂ ಸುಮಾರಿದೆ ಹೇಳೋವಂಥದ್ದು. ಆದರೆ ನಮಗೆ ಟೈಮ್ ಆಗಿರೋ ಕಾರಣದಿಂದ ಬೇಗ ಹೊರಡಬೇಕಾಯಿತು. ಮಳೆ ಬರೋ ಥರ ಆಗಿದೆ. ಇನ್ನೊಂದು ಪ್ಲೇಸಿಗೆ ಬೇರೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಆತುರವಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀವಿ. ನಮಗೆ ಗೊತ್ತಿರೋವಂಥ ಇನ್ಫಾರ್ಮೇಷನ್ನ ನಿಮ್ಗೆ ತಿಳಿಸಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದೆ ನಮ್ಮ ಹುಡುಗ ಮಾತಾಡ್ತಾರೆ ನೋಡಿ. ಫ್ರೆಂಡ್ಸ್ ಏನು ಗೊತ್ತಾ, ಇವಾಗ ಟೈಮ್ ಆಗೋಯ್ತು. ಇನ್ನೇನು ನಮಗೆ ನೆಕ್ಸ್ಟ್ ಪ್ಲೇಸಲ್ಲಿ ವೀಡಿಯೋ ಮಾಡೋಕ್ಕೆ ಬೆಳಕೆ ಇರಲ್ಲ. ನಮ್ಮದೇನು ಗೋಪುರ ಅಲ್ಲ, ಮೊಬೈಲು. ಇದೆಲ್ಲ ಬಂದ್ಬಿಟ್ಟು ಲಾಸ್ಟಲ್ಲಿ ನೋಡಿದ್ದು. ಇದೆಲ್ಲ ಸೂಪರ್ ಆಗಿದೆ, ಬಟ್ ನೋಡೋಕ್ಕೆ ಟೈಮ್ ಇರಲಿಲ್ಲ. ಸೊ ಹಂಗಾಗಿ ನಾವು ಇಲ್ಲಿಂದ ಜಲ್ದಿ ಹೊರಟಿದ್ದೀವಿ. ಮಳೆ ಬೇರೆ ಸ್ಟಾರ್ಟ್ ಆಯಿತು, ಮತ್ತು ಜರ್ಕಿನ್ ಬೇರೆ ತೊಗೊಂಡೋಗಿರಲಿಲ್ಲ. ನಾವು ಬೆಳಿಗ್ಗೆ ಹೋದಾಗ ಮಳೆ ಇರಲಿಲ್ಲ. ಬಟ್ ಏನಂದರೆ ಸ್ಟಾರ್ಟ್ ಆಗೋದು, ಹಂಗಾಗಿ ಇಲ್ಲಿಂದ ಹೊರಡ್ತಾ ಇದ್ದೀವಿ ಫ್ರೆಂಡ್ಸ್. ಬನ್ನಿ ಇವಾಗ ನೆಕ್ಸ್ಟು ಯಾವ ಊರಲ್ಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟೋ ತನಕ ನಮ್ಮ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ನೀವು ಸಪೋರ್ಟ್ ಮಾಡ್ತಾಯಿದ್ರೆ ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬನ್ನಿ ಸಿಗೋಣ ನೆಕ್ಸ್ಟು. ಬಾಯ್, ಲವ್ ಯು.